السلام عليكم ورحمة الله تعالى وبركاته. بسم الله والحمد لله الصلاة والسلام على أشرف المرسلين وعلى آله وصحبه أجمعين أما بعد. ವೇದಿಕೆಯಲ್ಲಿ ಉಪಸ್ಥಿತರಿರುವ ಅಧ್ಯಕ್ಷರೇ, ಉಸ್ತಾದರೇ, ನನ್ನ ನೆಚ್ಚಿನ ಮಿತ್ರರೇ, ಇಂದು ಜಗವಿಡೀ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂನವರ ಜನ್ಮದಿನ ಕೊಂಡಾಡುತ್ತಿದ್ದೇವೆ. ಮಸೀದಿ ಮಿನಾರಗಳಲ್ಲಿ, ಹಳ್ಳಿಗಳಲ್ಲಿ ಹೊರಕೀರ್ತನೆಗಳ ಮಧುರ ಧ್ವನಿ ತರಂಗ ಅಲೆ ಅಲೆಯಾಗಿ ಹರಡುತ್ತಿದೆ. ಇಂತಹ ಸಂದರ್ಭದಲ್ಲಿ ನಾವು ಒಂದು ಕೂಡಿದ್ದೇವೆ. ಅಲ್ಲಾಹ್ ಪ್ರವಾದಿಯನ್ನು ಪ್ರೀತಿಸುವ ಸಾಲಿನಲ್ಲಿ ಸೇರಿಸಲಿ, ಆಮೀನ್. ಸ್ನೇಹಿತರೆ, ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂನವರ ಜನ್ಮದಿನಾಚರಣೆ ಕೊಂಡಾಡುತ್ತಿರುವ ಈ ಸಮಯದಲ್ಲಿ ನಿಮ್ಮೆರ ಬಗ್ಗೆ ಒಂದೆರಡು ವಿಷಯಗಳನ್ನು ಹೇಳಲು ನಾನು ಇಚ್ಛಿಸುತ್ತೇನೆ. ಪ್ರಿಯರೇ, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂನವರು ಅತ್ಯಂತ ಕರುಣಾಳುವಾಗಿದ್ದರು. ಛತ್ರನಾಗಲಿ, ಮಿತ್ರನಾಗಲಿ, ಅವನು ಮುಸ್ಲಿಂ ಆಗಲಿ ಅವಿಶ್ವಾಸಿ ಆಗಲಿ, ಎಲ್ಲರಿಗೂ ಕ್ಷಮೆ ನೀಡುತ್ತಿದ್ದರು. ಎಷ್ಟೆಂದರೆ ಯುದ್ಧ ರಂಗದಲ್ಲಿ ಸ್ವಂತ ಬಂಧಿಸಲ್ಪಟ್ಟ ಕೈದಿಗಳನ್ನು ಕೂಡ ಕ್ಷಮಿಸಿಬಿಟ್ಟರು. ಈ ರೀತಿ ಕರುಣಮಯ ಮಾದರಿ ವ್ಯಕ್ತಿತ್ವ ನಮ್ಮ ಇತಿಹಾಸದಲ್ಲಿ ನೋಡಲು ಸಾಧ್ಯವಿಲ್ಲ. ಪ್ರಿಯರೇ, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂನವರು ಕೇವಲ ಮನುಷ್ಯರಿಗೆ ಮಾತ್ರವಲ್ಲ, ಇತರ ಜೀವಿಗಳು ಕೂಡ ಕರುಣೆಯನ್ನು ತೋರಿಸುತ್ತಿತ್ತು. ಒಂದು ದಿನ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂನವರು ತೋಟಕ್ಕೆ ಪ್ರವೇಶಿಸಿದಾಗ ಅಲ್ಲಿ ಒಂದು ಒಂಟೆಯನ್ನು ಕಟ್ಟಲಾಗಿತ್ತು. ಆ ಒಂಟೆಯು ಪ್ರವಾದಿಯನ್ನು ಕಂಡಾಗ ಕಣ್ಣೀರು ಹಾಕುತ್ತಾ ಅಳತೊಡಗಿತು. ಆಗ ಪ್ರವಾದಿಯರು ಒಂಟೆಯ ತಲೆಯನ್ನು ಸವರುತ್ತಾ ಸಮಾಧಾನ ಪಡಿಸಿದರು. ಅಲ್ಲಿಂದ ನೇರವಾಗಿ ಒಂಟೆಯ ಯಜಮಾನರ ಬಳಿ ತೆರಳಿದರು. ಅವರಲ್ಲಿ ಕೇಳಿದರು, ನೀವು ಅಲ್ಲಾಹನ ಭಯವಿಲ್ಲವೇ? ನಿಮ್ಮ ಒಂಟೆಗೆ ನೀವು ಸರಿಯಾಗಿ ಆಹಾರ ನೀಡುವುದಿಲ್ಲ ಎಂದು ನನ್ನಲ್ಲಿ ದೂರುತ್ತಿದೆ. ಪ್ರಿಯರೇ, ನಾವಾದರೂ ಇಂದು ಕಂಡು ಕಾಣದಂತ ನಟಿಸುವ ವಿಷಯಗಳನ್ನು ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂನವರು ಎಷ್ಟು ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ. ಇದರಲ್ಲಿ ನಮಗೆ ಅನೇಕ ಪಾಠಗಳಿವೆ. ಇಂದು ಪ್ರವಾದಿಯರು ಕರುಣ ಸಾಗರದಿಂದ ಒಂದು ಹನಿಗಳು ಮಾತ್ರ. ಈ ರೀತಿ ಅಪರಿಮಿತ ಘಟನೆಗಳು ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂನವರ ಬದುಕಿನಲ್ಲಿ ಎಷ್ಟು ನಡೆದಿವೆ. ನಾಳೆ ನಮ್ಮನ್ನು ಅಲ್ಲಾಹ್ ಆ ಲಸೂರನೊಂದಿಗೆ ಒಗ್ಗೂಡಿಸಲಿ, ಆಮೀನ್. ಇಷ್ಟು ಹೇಳಿ ನನ್ನ ಈ ಚಿಕ್ಕ ಪುಟ್ಟ ಭಾಷಣಕ್ಕೆ ವಿರಾಮ. ಅಸ್ಸಲಾಮು ಅಲೈಕುಂ.